ಟಿಟಿಡಿ ವಿವಿಧ ಟ್ರಸ್ಟ್ಗಳಿಗೆ 60 ಲಕ್ಷ ರೂಪಾಯಿ ದೇಣಿಗೆ ನಿಗದಿ ಮಾಡಲಾಗಿದೆ. ಶಿಬಿರದ ಕಚೇರಿಯಲ್ಲಿ ದಾನಿಗಳು ಟಿಟಿಡಿ ಅಧ್ಯಕ್ಷ ಬಿ.ಆರ್. ನಾಯ್ಡು ಅವರನ್ನು ಭೇಟಿಯಾಗಿ ದೇಣಿಗೆ ಮತ್ತು ಡಿಡಿಗಳನ್ನು ಹಸ್ತಾಂತರ ಮಾಡಿದರು. ದೇಣಿಗೆ ನೀಡಿದ ಕೆ.ಎನ್. ನಯನ, ವಿ. ಪ್ರಭಾ, ಎಸ್. ರಾಜೇಶ್, ಕೆ.ಎನ್. ಬೆಂಗಳೂರಿನ ಸಂದೀಪ್ ಕುಮಾರ್, ಗುಂಟೂರಿನ ದೇವರಶೆಟ್ಟಿ ರಿತೀಶ್, ದೇವರಶೆಟ್ಟಿ ಸತ್ಯನಾರಾಯಣ ಅವರನ್ನು ಬಿ.ಆರ್. ನಾಯ್ಡು ಅವರು ಅಭಿನಂದಿಸಿದರು. ಇವತ್ತು ಬೋರ್ಡ್ ಮೀಟಿಂಗ್ ಆಯಿತು. ಬೋರ್ಡ್ ಮೀಟಿಂಗ್ನಲ್ಲಿ ಅನೇಕ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ದೇಶದಾದ್ಯಂತ 5,000 ದೇವಾಲಯಗಳ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುದಾನವನ್ನು ಬಿಡುಗಡೆ ಮಾಡುವ ವಿಚಾರಕ್ಕೆ ಇವತ್ತು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಜೊತೆಗೆ ಈಗ ವೈಕುಂಠ ಏಕಾದಶಿ ಆರಂಭವಾಗ್ತಾ ಇದೆ. ವೈಕುಂಠ ಏಕಾದಶಿಯ ಸಂದರ್ಭದಲ್ಲಿ ಯಾವುದೇ ಅಡಚಣೆಗಳು ಆಗದಂತೆ ಭಕ್ತರಿಗೆ ದರ್ಶನಕ್ಕೆ ಸುಲಲಿತವಾಗಿ ದರ್ಶನ ಸಿಗುವಂತೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ನಿನ್ನೆಯಷ್ಟೇ ಟಿಟಿಡಿ ಅಧ್ಯಕ್ಷರು ಬಿ.ಆರ್. ನಾಯ್ಡು ಅವರು ದೇವಾಲಯದಲ್ಲಿ ಸರ್ಪ್ರೈಸ್ ವಿಸಿಟ್ ಮಾಡಿದರು. ಭಕ್ತರನ್ನೇ ಖುದ್ದು ಮಾತನಾಡಿಸಿದರು. ಅಲ್ಲಿರುವಂಥ ಸಮಸ್ಯೆಗಳನ್ನು, ಅಲ್ಲಿರುವಂಥ ಭಕ್ತರ ಕೋರಿಕೆಗಳನ್ನು, ಭಕ್ತರ ಮನವಿಗಳನ್ನು ಸ್ವೀಕರಿಸಿದರು. ಅದಕ್ಕೆ ಪೂರಕವಾದ ಬದಲಾವಣೆಯನ್ನು ತರ್ತೇವೆ ಅಂತ ಕೂಡ ಹೇಳಿದರು. ಇವತ್ತು ಬೋರ್ಡ್ ಮೀಟಿಂಗ್ನಲ್ಲಿ ಅದೆಲ್ಲವನ್ನು ಕೂಡ ಚರ್ಚಿಸಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ.